ಸೈಬರ್ ಕ್ರೈಂ ಪೊಲೀಸರಿಂದ ಸ್ನೇಹಮಯಿ ಕೃಷ್ಣ ಬಂಧನವಾಗಿದೆ. ತಡರಾತ್ರಿಯವರೆಗೂ ವಿಚಾರಣೆಯನ್ನ ನಡೆಸಿದೆ ಸಿಸಿಬಿ. ನೆನೇನು ಸ್ನೇಹಮಯಿ ಕೃಷ್ಣನನ್ನ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ತಡರಾತ್ರಿಯವರೆಗೂ ಕೂಡ ವಿಚಾರಣೆಯನ್ನ ನಡೆಸಿದೆ ಸಿಸಿಬಿ. ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿದ್ದಾರೆ ಸ್ನೇಹಮಯಿ ಕೃಷ್ಣ. ಆಡಿಯೋ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ವಿಚಾರಣೆ ನಡೀತಾ ಇದೆ. ತಾನು ಮಾಡಿದ ಆರೋಪಕ್ಕೆ ಬದ್ಧ ಅಂತ ಸ್ನೇಹಮಯಿ ಹೇಳ್ತಾ ಇದ್ದಾರೆ. ಇನ್ನು ಆಡಿಯೋದಲ್ಲಿ ಮಾತನಾಡಿದ್ದು ನಟೇಶ್ ಅವರೇ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇದ್ದಾರೆ. ಸದ್ಯ ಕೃಷ್ಣ ಹೇಳಿಕೆಗಳನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಆಡಿಯೋ ಸಂಭಾಷಣೆಯಲ್ಲಿರುವ ಮತ್ತೊಬ್ಬ ವ್ಯಕ್ತಿಯ ವಿಚಾರಣೆ ಕೂಡ ನಡೀತಾ ಇದೆ. ಸಿಸಿಬಿಯಿಂದ ಮೈಸೂರು ಮೂಲದ ವ್ಯಕ್ತಿಯ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಸ್ನೇಹಮಯಿ ಕೃಷ್ಣ ಅವರನ್ನ ನಿನ್ನೆ ಅಧಿಕಾರಿಗಳು ವಶಕ್ಕೆ ಪಡೆದ್ರು. ಪ್ರಾಥಮಿಕವಾಗಿ ಈಗಾಗಲೇ ವಿಚಾರಣೆಯನ್ನ ನಡೆಸಿದ್ದಾರೆ. ಅವರ ಬಳಿ ಇದ್ದಂತಹ ಕೆಲ ದಾಖಲೆಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ. ಅವರ ಮನೆಯ ಬಳಿ ಕೂಡ ಶೋಧವನ್ನ ನಡೆಸಲಾಯಿತು. ಇನ್ನು ಸುಳ್ಳು ಮಾಹಿತಿ ಹಂಚಿಕೊಂಡಂತಹ ಆರೋಪ ಪ್ರಕರಣ, ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣನ ಬಂಧಿಸಲಾಗಿದೆ. ಸಿಸಿಬಿ ಪೊಲೀಸರಿಂದ ಆರೋಪಿ ಸ್ನೇಹಮಯಿ ಕೃಷ್ಣ ಅರೆಸ್ಟ್. ನಿನ್ನೆ ಕೋರ್ಟ್ ಆವರಣದಲ್ಲೇ ಸ್ನೇಹಮಯಿ ಕೃಷ್ಣರನ್ನ ಬಂಧಿಸಲಾಯಿತು. ಫೆಬ್ರವರಿ 18ಕ್ಕೆ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು ದಾಖಲಾಗಿತ್ತು. ಮುಡಾ ಮಾಜಿ ಆಯುಕ್ತ ಡಿವಿ ನಟೇಶ್ ನೀಡಿದಂತಹ ದೂರು ಬೆಂಗಳೂರು ನಗರ ಸೈಬರ್ ಅಪರಾಧ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ನಟೇಶ್ ವಿರುದ್ಧ ಸುಳ್ಳು ಮಾಹಿತಿಯನ್ನು ಹಂಚಿಕೊಂಡಂತಹ ಆರೋಪ, ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಮಾಹಿತಿಯನ್ನ ಹಂಚಿದ್ದಾರೆ. ನೋಡಿ, ಮುಡಾ ಮಾಜಿ ಆಯುಕ್ತರಾದಂತಹ ನಟೇಶ್ ಅವರ ವಿರುದ್ಧವಾಗಿ ಕೆಲ ಆರೋಪಗಳನ್ನ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಮುಂಬಡ್ತಿ ಪಡೆಯೋದಕ್ಕೆ ಹಣ ಕೊಟ್ಟಿದ್ರು. ಹಾಗೆ ಆ ಹಣ 5 ಬ್ಯಾಗ್ಗಳಲ್ಲಿ ಕಾರಿನ ಮುಖಾಂತರವಾಗಿ ನಿಖಿಲ್ ಅನ್ನುವಂತಹ ವ್ಯಕ್ತಿ 4 ಬ್ಯಾಗ್ನ ಪಡೆದಿದ್ದ. ಇನ್ನೊಂದು ಬ್ಯಾಗ್ ಎಲ್ಲಿ ಹೋಯ್ತು? ಈ ರೀತಿಯ ಪ್ರಶ್ನೆ ಮೂಲಕವಾಗಿ ಸಿಎಸ್ ವಿರುದ್ಧವಾಗಿ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟೇಶ್ ಅವರು ಕೂಡ ದೂರನ್ನ ದಾಖಲಿಸಿದ್ರು. ಈಗ ಸದ್ಯ ಸ್ನೇಹಮಯಿ ಕೃಷ್ಣನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಸಿಸಿಬಿ ಕಚೇರಿ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರದೀಪ್, ಈಗ ಗಮನಿಸ್ತಾ ಇರೋ ಹಾಗೆ ಸ್ನೇಹಮಯಿ ಕೃಷ್ಣರನ್ನ ನಿನ್ನೆಯೇ ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಪ್ರಾಥಮಿಕವಾಗಿ ವಿಚಾರಣೆ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಚಾರಣೆ ಸಂದರ್ಭದಲ್ಲಿ ಏನಾದ್ರೂ ವಿಚಾರಗಳು ಗೊತ್ತಾಗಿದ್ಯಾ? ಅವರ ಆರೋಪಗಳ ಕುರಿತಂತೆ ಅಥವಾ ಸಾಕ್ಷಿ ಆಧಾರಗಳೇನಾದ್ರೂ ಲಭಿಸಿದ್ಯಾ? ಹೇಗೆ ಪ್ರದೀಪ್? ಮಧು, ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಮತ್ತು ಫೋಟೋವನ್ನು ಹಂಚಿಕೊಂಡ ವಿಚಾರವಾಗಿ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರನ್ನ ನಿನ್ನೆ ಬೆಂಗಳೂರಿನ ಸಿಸಿಬಿ ಸೈಬರ್ ಪೊಲೀಸರು ಬಂಧಿಸಿದ್ದು, ಸದ್ಯಕ್ಕೆ ನಿನ್ನೆಯಿಂದಲೂ ಸಹ ಅವರನ್ನ ತೀವ್ರ ವಿಚಾರಣೆಗೆ ಪೊಲೀಸರು ಒಳಪಡಿಸಿರುವಂತದ್ದು. ನಿನ್ನೆ ಶಾಂತಿನಗರದಲ್ಲಿರುವಂತಹ ಸಿಸಿಬಿ ಕಚೇರಿಗೆ ಕರ್ಕೊಂಡೋಗಿ ಅಲ್ಲಿ ಇಂಟ್ರಾಗೇಷನ್ ಇರೋ ರೂಮ್ಗಳಿರುವ ಕಾರಣಕ್ಕಾಗಿ ಅಲ್ಲಿ ಕರ್ಕೊಂಡೋಗಿ ವಿಚಾರಣೆಯನ್ನು ನಡೆಸಿದ್ರು. ತಡರಾತ್ರಿ ಅವರನ್ನ ಬೆಂಗಳೂರಿನಲ್ಲಿರುವಂತಹ ಸೈಬರ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಅಲ್ಲೂ ಸಹ ಒಂದು ಸ್ವಲ್ಪ ಹೊತ್ತು ವಿಚಾರಣೆ ನಡೆಸಿ ಖುದ್ದು ಡಿಸಿಪಿ ಕಾಸಿಂ ಅವರೇ ಅವರನ್ನ ವಿಚಾರಣೆ ನಡೆಸಿದ್ರು. ತದನಂತರ ಅವರಿಗೆ ಈಗ ಅರೆಸ್ಟ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ತಡರಾತ್ರಿಯಿಂದನೂ ಸಹ ಅವರು ಸಿಸಿಬಿ ಕಚೇರಿಯಲ್ಲಿ ಅಂದ್ರೆ ಸೈಬರ್ ಪೊಲೀಸ್ ಠಾಣೆಯಲ್ಲೇ ಇರುವಂತದ್ದು. ಸದ್ಯಕ್ಕೆ ಅವ್ರ ಮಗ ಕೂಡ ಇಲ್ಲೇ ಇರುವಂತದ್ದು. ಜೊತೆಗೆ ಅವರ ಲಾಯರ್ ಕೂಡ ಮಧ್ಯರಾತ್ರಿ ತನಕ ಇದ್ದು ಪೊಲೀಸ್ನವರಿಂದ ಮಾಹಿತಿಯನ್ನ ಪಡ್ಕೊಂಡು ಹೋಗಿರುವಂತದ್ದು. ಸದ್ಯಕ್ಕೆ ಅವ್ರ ಲಾಯರ್ ಹೇಳೋ ಪ್ರಕಾರ ಇನ್ನೂ ಕೂಡ ನಾವು ಬಂಧಿಸಿಲ್ಲ, ಅವ್ರನ್ನ ಸ್ಟೇಟ್ಮೆಂಟ್ ಅನ್ನ ತಗೊಂಡು ನಾವು ಬಿಟ್ಟು ಕಳಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ತಡರಾತ್ರಿ ತನಕ ಅವರ ವಕೀಲರು ಕಾದಿದ್ರು, ಆದ್ರೂ ಸಹ ಅವ್ರನ್ನ ಬಿಟ್ಟು ಕಳಿಸಿಲ್ಲ. ಜೊತೆಗೆ ಅವ್ರ ಮಗ ಕೂಡ ರಾತ್ರಿಯಿಂದನೂ ಕಾಯ್ತಾ ಇದ್ದಾರೆ. ನಮ್ಮ ತಂದೆಯವರನ್ನ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ, ಆದ್ರೆ ಇನ್ನೂ ಬಿಡ್ತಿಲ್ಲ ಅನ್ನೋದನ್ನ ಸಹ ಅವರು ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಅವರು ನಿನ್ನೆಯಿಂದ ವಿಚಾರಣೆ ನಡೆಸಿದಂತಹ ವೇಳೆಯಲ್ಲಿ ನಟೇಶ್ ಅವರಿಗೆ ಸಂಬಂಧಪಟ್ಟಂತ ಏನು ಆಡಿಯೋವನ್ನ ಅವರು ಬಿಡುಗಡೆಯನ್ನ ಮಾಡಿದ್ರು, ಒಂದು ಸಣ್ಣ ಕ್ಲಿಪ್ ಅನ್ನ, ಆ ಕ್ಲಿಪ್ಗೆ ಸಂಬಂಧಪಟ್ಟಂತೆ ಒರಿಜಿನಲ್ ಆಗಿದೆಯಾ ಅಥವಾ ಡೂಪ್ಲಿಕೇಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರ ಹೇಳಿಕೆಯನ್ನು ಕೂಡ ಪಡ್ಕೊಂಡಿರುವಂತದ್ದು. ಅಂದ್ರೆ ಈ ಆಡಿಯೋ ಎಲ್ಲಿಂದ ಬಂತು ಮತ್ತು ಈ ಆಡಿಯೋ ಒರಿಜಿನಲ್ ಯಾವ ಕಾರಣಕ್ಕಾಗಿ ಆಡಿಯೋವನ್ನ ನೀವು ಬಿಡುಗಡೆ ಮಾಡಿದ್ರಿ ಅಂತ ಕೇಳಿರುವಂತದ್ದು. ಆದ್ರೆ ಇದಕ್ಕೆಲ್ಲ ನಾವು ಇದು ಒರಿಜಿನಲ್ ಆಡಿಯೋ ಆಗಿದ್ದು, ನನಗೆ ಈ ರೀತಿಯಾಗಿ ನನ್ನ ವಿರುದ್ಧವಾಗಿ ಈ ರೀತಿಯಾದ ಒಂದು ಸಂಚಲನ ರೂಪಿಸಿದ್ರು, ಹೀಗಾಗಿ ನನ್ನ ಬಗ್ಗೆ ಮಾತಾಡಿದ್ದಕ್ಕೆ ನಾನು ಆಡಿಯೋನ ಬಿಡುಗಡೆ ಮಾಡಿದ್ದೀನಿ, ನಾನು ಮಾಡಿರೋ ಆರೋಪಕ್ಕೆ ನಾನು ಬದ್ಧ ಅಂತಾನೆ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಪೊಲೀಸರು ಅವರು ನೀಡಿರುವಂತಹ ಹೇಳಿಕೆಗಳನ್ನೆಲ್ಲ ದಾಖಲಿಸಿಕೊಂಡಿದ್ದಾರೆ. ಈಗ ಐಟಿ ಕಾಯ್ದೆ ಅಡಿ ಅವರ ವಿರುದ್ಧ 2 ದಿನದ ಹಿಂದೆ
ಅಷ್ಟೇ FIR ಆಗಿತ್ತು. ಈ ಕಾರಣಕ್ಕಾಗಿ ಅವ್ರನ್ನ ಈಗ ಬಂಧಿಸಿ ಅವರನ್ನ ಈ ರೀತಿ ಹೇಳಿಕೆ ಪಡ್ಕೋತಾ ಇದ್ದಾರೆ. ಇದ್ರ ಜೊತೆಗೆ ಈಗ ಈ ಸ್ನೇಹಮಯಿ ಕೃಷ್ಣ ಅವರು ಬಿಡುಗಡೆ ಮಾಡಿದಂತ ಆಡಿಯೋದಲ್ಲಿ ಕೇವಲ ನಟೇಶ್ ಅವರ ವಾಯ್ಸ್ ಇರುವಂತದ್ದು. ಆದ್ರೆ ನಟೇಶ್ ಅವರು ಯಾರ ಜೊತೆ ಮಾತಾಡಿದ್ರು ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಹೇಳಿರೋ ಪ್ರಕಾರ ನಟೇಶ್ ಅವರು ತಮ್ಮ ಸ್ನೇಹಿತನ ಜೊತೆ ಈ ರೀತಿ ಮಾತಾಡ್ತಾ ಇದ್ದು. ಹೀಗಾಗಿ ನಟೇಶ್ ಅವರ ಸ್ನೇಹಿತ ಯಾರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಪತ್ತೆ ಮಾಡಿದ್ದು. ಅವ್ರನ್ನ ಕೂಡ ಕರ್ಕೊಂಡು ಬಂದು ವಿಚಾರಣೆಯನ್ನ ಮಾಡಿಸುವಂತಹ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ ಈಗ ಸ್ನೇಹಮಯಿ ಕೃಷ್ಣ ಅವ್ರನ್ನ ನಿನ್ನೆಯಿಂದನೂ ಸಹ ಸೈಬರ್ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದು, ತಡರಾತ್ರಿಯಿಂದನೂ CCBಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ಇಟ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಬಹುಶಃ ಅವ್ರನ್ನ ಇವತ್ತು ಬಂಧಿಸಿ, ಯಾಕಂದ್ರೆ 2-3 ಆಪ್ಷನ್ ಇರುವಂತದ್ದು. ಅವ್ರನ್ನ ಬಂಧಿಸಬಹುದು ಅಥವಾ ಅವ್ರನ್ನ ಕೋರ್ಟ್ ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವ್ರನ್ನ ವಶಕ್ಕೆ ಪಡಿಬಹುದು, ಅಥವಾ ಅವ್ರನ್ನ ವಿತೌಟ್ ಅರೆಸ್ಟ್ ತೋರಿಸಿ ಅವ್ರನ್ನ ಬಿಡುಗಡೆ ಕೂಡ ಮಾಡಬಹುದು ಆಗಿರುವಂತಹ ಸಾಧ್ಯತೆ ಇರುವಂತದ್ದು. ಮಧು. ಓಕೆ ಪ್ರದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.